ನೈಟ್ ಇಷ್ಟು ಚೆನ್ನಾಗಿರೋ ಹೆಲ್ಮೆಟ್ ಮಾರ್ನಿಂಗ್ ಹೇಳೋಷ್ಟ್ರಲ್ಲಿ ಹಿಂಗಾಗೋದ. ನಮಸ್ಕಾರ ರೀ ಎಲ್ರಿಗೂ. ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಆಗಿ ಬೈಕ್ ಎತ್ಕೊಂಡು ನಾವು ಹೊರಟಿದ್ ನಮ್ಮ ಆಫೀಸ್ ಕಡೆಗೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಆವಾಗ ನೋಡ್ಕೊಂಡೆ ನೈಟ್ ಚೆನ್ನಾಗಿರೋ ಹೆಲ್ಮೆಟ್ ಮಾರ್ನಿಂಗ್ ಹೇಳೋಷ್ಟ್ರಲ್ಲಿ ಒಡೆದೋಗಿತ್ತು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆಮೇಲೆ ಗೊತ್ತಾಯ್ತು ನಿದ್ದೆಗಣ್ಣಲ್ಲಿ ಕಾಲಿಂದ ಒದ್ದು ನೈಟ್ ನಾನೇ ಹೊಡೆದಿರೋದು ಅಂತ. ಓಕೆ, ಹೆಲ್ಮೆಟ್ ವಿಷಯ ಬಿಟ್ಬಿಡಿ. ನಮ್ ಗಣೇಶನ್ ನಮಸ್ಕಾರ ಮಾಡಿ ಗೇಟ್ ಪಾಸ್ ಇಸ್ಕೊಂಡು ನಮ್ಮ ಆಫೀಸ್ ಕಡೆ ಈ ಪೈಪ್ ತುಂಬಿಕೊಂಡಿರೋ ಗಾಡಿಯಿಂದ ಹೋಗಿ ಎಲ್ಲಿ ಪಾಪಚ್ಚಿ ಆಗ್ತೀನಿ ಅಂತ ನನ್ಗೆ ಭಯ. ಹಂಗೆ ಆ ಗಾಡಿ ದಾಟ್ಕೊಂಡು ಮುಂದೆ ಬಂದ್ರೆ ಟ್ರಾಫಿಕ್ ಅಲ್ಲಿ ವೇಟಿಂಗ್. ಟ್ರಾಫಿಕ್ ಅಲ್ಲಿ ಸುಮ್ಮನೆ ನಿಂತೇನ್ ಮಾಡೋದು ಏನೇ ಯೋಚನೆ ಬಂತಲ್ಲ. ಏನಪ್ಪಾ ಅಂದ್ರೆ ಚಿಕ್ಕವರಿದ್ದಾಗ ಸ್ಕೂಲ್ ವ್ಯಾನ್ಗೋಸ್ಕರ ವೇಟಿಂಗು, ಸ್ಕೂಲ್ ಅಲ್ಲಿ ಎಕ್ಸಾಮ್ಗೋಸ್ಕರ ವೇಟಿಂಗು, ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಗೋಸ್ಕರ, ಕಾಲೇಜಲ್ಲಿ ಹುಡುಗಿಗೋಸ್ಕರ ವೇಟಿಂಗು, ಕಾಲೇಜ್ ಆದ್ಮೇಲೆ ಕೆಲ್ಸಕ್ಕೋಸ್ಕರ ವೇಟಿಂಗು, ಕೆಲ್ಸ ಸಿಕ್ಮೇಲೆ ಮದ್ವೆಗೋಸ್ಕರ ವೇಟಿಂಗ್. ಲೈಫ್ ಇಸ್ ಫುಲ್ ಆಫ್ ವೇಟಿಂಗ್. ಎಲ್ಲಿ ವೇಟಿಂಗ್ ಮಾಡೋದ್ರಲ್ಲಿ ಚಾಟಿಂಗ್ ಡೇಟಿಂಗ್ ಮಾಡದೆ ಹಿಂಗೆ ಹೋಗ್ತೀವೇನಂತ ನನ್ಗೆ ಭಯ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಅಷ್ಟೊತ್ತರಲ್ಲಿ ನಮ್ಮ ಆಫೀಸ್ ಬಂತು. ಆಫೀಸಲ್ಲಿ ಮತ್ತೆ ಲಿಫ್ಟ್ಗೋಸ್ಕರ ವೇಟಿಂಗ್. ಹಂಗೆ ಆಫೀಸಲ್ಲಿ ಅಷ್ಟೆಲ್ಲ ಕೆಲಸಗಳ ಮಧ್ಯೆ ಇದೊಂದು ವಿಡಿಯೋ ಶೂಟಿಂಗ್ ಮಾಡಿ ನಾವು ನಮ್ಮ ಮನೆ ಕಡೆ ಗೋಯಿಂಗ್. ಮನೆಗೆ ಹೋಗಿ ಈಟಿಂಗ್ ಅಂಡ್ ಸ್ಲೀಪಿಂಗ್ ಅಷ್ಟೇ. ಇವತ್ತಿಗಿಷ್ಟೇ. ನಾಳೆ ಬ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಮತ್ತೆ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಪೇಜ್ನ ಫಾಲೋಯಿಂಗ್ ಮಾಡಿ ಹೋಗಿ.